ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ರೆ ಎಲ್ಲರೂ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತು ಮಧ್ಯಾಹ್ನದಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಜಾತ್ರೆಗೆ ಹೋಗಬೇಕಾಗಿತ್ತು, ಹಾಗಾಗಿ ರೆಡಿ ಆಗ್ತಾ ಇದ್ದೀನಿ. ಏನಿಲ್ಲ, ಕ್ವಿಕ್ಕಾಗಿ ಸಿಂಪಲ್ಲಾಗಿ. ಸಮ್ಮರ್ ಆಗಿರೋದ್ರಿಂದ ಜಾಸ್ತಿ ಮೇಕಪ್ ಮಾಡಿದ್ರೆ ಅಷ್ಟು ಚೆನ್ನಾಗಿರಲ್ಲ. ಸೊ ಹಾಗಾಗಿ ಸ್ಕಿನ್ ಕೇರ್ ಮಾಡ್ಕೊಂಬಿಟ್ಟು ಸ್ವಲ್ಪ ಲಿಪ್ಸ್ಟಿಕ್ ಎಲ್ಲ ಹಾಕ್ಕೊಂಡು ಹೊರಡ್ತಾ ಇದ್ದೀನಿ. ಸೊ ಕಾಟನ್ ಡ್ರೆಸ್ನ ವೇರ್ ಮಾಡಿದ್ದೀನಿ. ಇದು ಯುಗಾದಿ ಹಬ್ಬಕ್ಕೆ ಅಂತಲೇ ತೊಗೊಂಡಿದ್ದು. 2 ಡ್ರೆಸ್ ತೊಗೊಂಡಿದ್ದೆ. ಒಂದು ಹಬ್ಬದ ದಿನ ಹಾಕ್ಕೊಂಡಿದ್ದೆ, ಇನ್ನೊಂದು ಇವತ್ತು ಹಾಕ್ಕೋತಾ ಇದ್ದೀನಿ. ಸೊ ಇವಾಗ ರೆಡಿ ಆಗಿಬಿಟ್ಟು ಅರುಣ್ ಅವರು, ನಾನು ಮತ್ತು ನಮ್ಮತ್ತೆ ಹೊರಡ್ತೀವಿ. ಸೊ ಜಾತ್ರೆ ಮುಗಿಸ್ಕೊಂಡು ಸಂಜೆ ಬರೋದು ಅಷ್ಟೇ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸ್ಕಿಪ್ ಮಾಡಿದೆ ಫುಲ್ ವೀಡಿಯೋ ನೋಡಿ. ಏನಿಲ್ಲ, ಜಸ್ಟ್ ಸಿಂಪಲ್ಲಾಗಿ ಮಾಯ್ಶ್ಚರೈಸರು, ಸನ್ಸ್ಕ್ರೀನು ಮತ್ತು ಒಂದು ಡೇ ಕ್ರೀಮ್ ಹಾಕ್ಬಿಟ್ಟು ಸ್ವಲ್ಪ ಸೆಟ್ಟಿಂಗ್ ಪೌಡರ್ ಹಾಕ್ತೀನಿ ಅಷ್ಟೇ. ಜಾಸ್ತಿ ಏನು ಮೇಕಪ್ ಮಾಡಲ್ಲ, ಸ್ವಲ್ಪ ಲಿಪ್ಸ್ಟಿಕ್ ಹಾಕ್ತೀನಿ ಅಷ್ಟೇ. ಸೊ ಇವಾಗ ವ್ಲಾಗ್ ಕಂಟಿನ್ಯೂ ಆಗುತ್ತೆ ನೋಡಿ.
ಸೊ ಗೈಸ್, ಜಾತ್ರೆ ಮುಗಿಸ್ಕೊಂಡು ಬಂದ್ವಿ. ತುಂಬ ಬಿಸಿಲು, ಎಲ್ಲೂ ಹೋಗೋಕ್ಕಾಗಲ್ಲ. ಫುಲ್ಲು ತಲೆನೋವು ಬಂದುಬಿಡ್ತು ನನಗೆ. ಸುಮ್ಮನೆ ಕಾರಲ್ಲಿ ಹೋಗಿ ಕುತ್ಕೊಂಡ್ಬಿಟ್ಟೆ, ಜಾಸ್ತಿ ಏನೂ ನೋಡೋಕ್ಕಾಗಲಿಲ್ಲ. ಫುಲ್ಲು ಜನ ಅಂದರೆ ಜನ. ಅದೆಷ್ಟು ಒಂದು 13-14 ಹಳ್ಳಿನೇನೋ ಸೇರುತ್ತಂತೆ. ನಾನು ಫಸ್ಟ್ ಇಯರ್ ನಾನು ಹೋಗಿದ್ದು. ಸೊ ಲಾವು ಎಲ್ಲ ಬಂದಿರು. ಅಲ್ಲೇನು ಜಾಸ್ತಿ ವೀಡಿಯೋ ಮಾಡೋಕ್ಕಾಗಲಿಲ್ಲ. ದೇವ್ರದ್ದು ಸ್ವಲ್ಪ ಮಾಡಿದೆ. ಸಖತ್ತು ಜನ ಅಂದರೆ ಫುಲ್ಲು ರಶ್ಶು. ಧೂಳಲ್ಲೆಲ್ಲ ನಿಂತ್ಕೊಳಕ್ಕಾಗಲಿಲ್ಲ ನನಗೆ. ಫುಲ್ಲು ಸುಸ್ತಾಗ್ಬಿಡ್ತು, ಸುಮ್ಮನೆ ಕಾರಲ್ಲಿ ಕೂತಿದ್ದೆ. ಇವಾಗ ಮನೆಗೆ ಬಂದೆ. ಸೊ ಇವತ್ತೊಂದು ಮದುವೆ ಇದೆ ನನ್ನ ಫ್ರೆಂಡ್ದು. ಸೊ ಪಿ ಯು ಕ್ಲಾಸ್ಮೇಟ್ದು. ಸೊ ಅವ್ರ ಮನೆ ಗೃಹ ಪ್ರವೇಶಕ್ಕೆ ಕರೆದಿದ್ದ, ಹೋಗಿರಲಿಲ್ಲ. ಎಂಗೇಜ್ಮೆಂಟಿಗೆ ಕರೆದಿದ್ದ, ಹೋಗಿರಲಿಲ್ಲ. ಸೊ ಮದುವೆಗೂ ಹೋಗಲಿಲ್ಲ ಅಂದರೆ ಬೇಜಾರು ಮಾಡ್ಕೊತಾನೆ. ಒತ್ತಿ ಹೇಳಿದ್ದಾನೆ, ಯಾವ ಫಂಕ್ಷನ್ಗೂ ಬಂದಿಲ್ಲ, ಮದುವೆಗಾದರೂ ಬಾ ಅಂತ ಹೇಳಿ. ಸೊ ಬಂದು ಇನ್ವೈಟ್ ಮಾಡಿ ಹೋಗಿದ್ರು. ಇವಾಗ ಹೊರಡಬೇಕು. ಟೈಮ್ ಇವಾಗ 7 ಗಂಟೆ ಆಗಿದೆ. ಡ್ರೆಸ್ ಚೇಂಜ್ ಮಾಡಿಬಿಟ್ಟು ಸ್ವಲ್ಪ ರೆಡಿ ಆಗಿಬಿಟ್ಟು ಹೋಗೋಣ ಅಂತ ಹೇಳ್ಬಿಟ್ಟು. ಸ್ಯಾರಿಗಿರಿ ಏನೂ ಹಾಕಲ್ಲ ಅಂತ ಅಂದ್ಕೊಂಡಿದ್ದೀನಿ. ಡ್ರೆಸ್ ಹಾಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಅರುಣ್ ಅವರು ಮತ್ತು ನಾನು ಹೋಗೋಣ ಅಂತ. ಸೊ ಬನ್ನಿ ಇವಾಗ ರೆಡಿ ಆಗಿಬಿಟ್ಟು ಮದುವೆಗೆ ಹೋಗಿ ಬರೋಣ. ಸೊ ಗೈಸ್, ಡ್ರೆಸ್ ಚೇಂಜ್ ಮಾಡಿದೆ. ಇವಾಗ ಫೇಸ್ ಕ್ಲೀನ್ ಮಾಡ್ಕೊಂಡು ಸ್ವಲ್ಪ ಮೇಕಪ್ ಮಾಡ್ಕೊತೀನಿ. ಜಾಸ್ತಿ ಏನು ಮೇಕಪ್ ಮಾಡಲ್ಲ, ಸಿಂಪಲಾಗಿ ಮಾಡ್ಕೊತೀನಿ. ಯಾಕೋ ಕ್ಲಾರಿಟಿನೇ ಬರ್ತಾಯಿಲ್ಲ. ಸಿಂಪಲಾಗಿ ಮಾಡ್ಕೊಂಡು ಹೋಗ್ತೀನಿ ಅಷ್ಟೇ. ಸ್ಯಾರಿ ಹಾಕ್ಕೊಳ್ಳೋ ಅಷ್ಟು ಪೇಷನ್ಸ್ ಇಲ್ಲ ಇವಾಗ ನನಗೆ. ಆ್ಯಕ್ಚುಲಿ ಫಂಕ್ಷನ್ಗೆ ಹೋಗೋ ಅಷ್ಟು ಎನರ್ಜಿನೇ ಇಲ್ಲ ನನಗೆ. ಆದರೂ ಬೇಜಾರು ಮಾಡ್ಕೋತಾನಲ್ವ ಅಂತ ಹೋಗೋದು ಅಷ್ಟೇ. ಮಾಯ್ಶ್ಚರೈಸರ್ ಟೈಮರು. ಆ್ಯಕ್ಚುಲಿ ಈ ಡ್ರೆಸ್ಸು ಯುಗಾದಿ ಹಬ್ಬಕ್ಕೆ ಹಾಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ಶೆಕೆ ನೋಡ್ಬಿಟ್ಟು ಫುಲ್ ಸ್ಲೀವ್ ಬೇರೆ ಇದೆಯಲ್ಲ. ಸೊ ಫುಲ್ ಶೆಕೆ ಅಂದ್ಕೊಂಡು ಅವತ್ತು ಹಬ್ಬದ ದಿನ ಹಾಕ್ಕೊಳ್ಳೋಕ್ಕಾಗಲಿಲ್ಲ, ಸಿಂಪಲಾಗಿ ಹಾಕ್ಕೊಂಡಿದ್ದೆ. ಸೊ ಮತ್ತಿನ್ನು ಯಾವಾಗ ಹಾಕ್ಕೊಳ್ಳೋದು ಅಂತೇಳಿ ಇವತ್ತು ಮದುವೆಗೆ ಹಾಕ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಮಾಯ್ಶ್ಚರೈಸರ್ ಆಯಿತು, ಪ್ರೈಮರ್ ಆಯಿತು. ಸ್ವಲ್ಪ ಫೌಂಡೇಶನ್ ಹಾಕ್ಕೊತೀನಿ. ಇದು ಝೂಡಿಯೋದು ಫೌಂಡೇಶನ್ ಸ್ಟಿಕ್ಕು. ಈ ಸಮ್ಮರಲ್ಲಿ ಶೆಕೆನಲ್ಲಿ ಜಾಸ್ತಿ ಮೇಕಪ್ ಮಾಡೋಕ್ಕೂ ಆಗಲ್ಲ. ಸಾಕು. ಇವಾಗ ಸ್ವಲ್ಪ ಕಾಂಪ್ಯಾಕ್ಟ್ ಹಾಕೊಳ್ಳೋಣ. ಓಕೆ, ಡನ್. ಕಾಂಪ್ಯಾಕ್ಟ್ ಆಯಿತು. ಐ ಮೇಕಪ್ ಈ 2 ಬಾಕ್ಸಲ್ಲಿ ಎತ್ತಿಟ್ಟಿದ್ದೀನಿ. ಏನೂ ಸಿಗಲ್ಲ ಗೈಸ್ ನನಗೆ. ಸಾಕು. ಸೊ ಇವಾಗ
ಕಾಜಲ್ ಮತ್ತು ಐಲೈನರ್ ಅಪ್ಲೈ ಮಾಡೋಣ. ಕಾಜಲ್ ಕಾಜಲ್ ಆಯಿತು. ಸೊ ಐಲೈನರ್ ಅಪ್ಲೈ ಮಾಡೋಕ್ಕೆ ನನಗೆ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ. ಕಾಜಲ್ನೇ ಐಲೈನರ್ ಆಗಿ ಅಪ್ಲೈ ಮಾಡ್ತೀನಿ. ಒಂದು ನಿಮಿಷ. ಸೊ ಇವಾಗ ಇದನ್ನು ಬ್ಲೆಂಡ್ ಮಾಡೋಣ. ಮಸ್ಕರಾ ಚೆನ್ನಾಗಿ ಬರ್ತೈತಾ? ವೈಟ್ ಬಾ. ಹಿಂದೆ ಮುಂದೆ ನೋಡ್ತಾ ಇತ್ತು.
ನಾನು ಯಾರು